ತ್ರೀಸ್ ಕಿಚನ್ ಲಾಕ್ಸಿಗೆ ಸ್ವಾಗತ. ಹೆಂಗಿದ್ರಿ ಎಲ್ಲ? ಆರಾಮ? ನಾನಿವತ್ತು ಬ್ರಹ್ಮವಾರ ಹೊರಟಿದ್ದೆ, ಎಕ್ಸಿಬಿಷನ್ ಬಂದಿದ್ದಂಬ್ರೆ, ಅಲ್ಲಿ ಹೋಗಿ ಕಣ್ಕಂಡು ಬಪ್ಪ ಅಂತೇಳಿ ಹೇಳಿ ಹೊರಟಿದ್ದೆ. ಮಕ್ಕಳು ನಾನೆಲ್ಲ ಹೊರಟಿದ್ದು, ಅಲ್ಲಿ ಹೋಗಿ ವಿಡಿಯೋ ಮಾಡಿ ನಿಮಗೆಲ್ಲ ಶೇರ್ ಮಾಡಿದೆ. ಏನಿವತ್ತು ಇವಳಿಗೂ ಕುಂದಾಪುರ ಕನ್ನಡ ಮಾತಾಡ್ತಿದ್ದಾಳೆ ಅಂತ ಎಣಿಸ್ಕೊಂತ ಇದ್ರಿಯಾ? ನನ್ನ ಮನೆ ಬ್ರಹ್ಮವಾರ ಹಬ್ಬಕ್ಕೆ ಹೋಗಿ ನಾನು ಕನ್ನಡದಂಗೆ ಮಾತಾಡ್ತೇನೆ. ನಮ್ಮ ಮನೆಗೆ ಕನ್ನಡ ಮಾತಾಡತ್ತೆ, ನಾವು ತುಳುವಂಗೂ ಮಾತಾಡತ್ತೆ. ನನ್ನ ಅಭಿಮನ್ಯದ ಭಾಷೆ ತುಳು, ಹಂಗಪ್ಪಕ್ಕೆ ಹೋಗಿ ನಾವು ತುಳು ಮಾತಾಡತ್ತೆ. ಗಂಡನ ಮನೆ ಭಾಷೆ ಕನ್ನಡ, ಹಂಗಪ್ಪ ಕನ್ನಡನೂ ಮಾತಾಡತ್ತೆ. ಇವತ್ತು ಒಂದು ಕುಂದಾಪುರ ಕನ್ನಡದಂಗೆ ವ್ಲಾಗ್ ಮಾಡುವ ಅಂತೇಳಿ ಅನಿಸ್ತು. ಹಂಗಪ್ಪ ಹೋಗಿ ಕುಂದಾಪುರ ಕನ್ನಡದಂಗೆ ಮಾತಾಡ್ತಾ ಇದ್ದೆ. ಕಾಂಬ ಹೋಯ್ ಬಪ್ಪ. ಹಂಗಾರೆ ನಾವು ಕಾರಂಗ ಹಬ್ಬತ್ತಿಗೆ ಒಂದು ವೀಡಿಯೋ ಮಾಡುವ ಅಂದ್ಕೊಂಡು ನಿಮ್ಗೆ ವೀಡಿಯೋ ಮಾಡೋಕೆ ಹೋಯ್ತು. ಈ ಕತ್ಲೆಂಗೆ ಎಂಥದ್ದು ಗೊತ್ತಿಲ್ಲ, ಹಂಗೆ ಮುಂದೆ ಹೋಯ್ತು. ಬ್ರಹ್ಮವಾರ ರೀಚ್ ಆಯ್ತು. ಈಗ SMS ಚರ್ಚ್ ಭಾರಿ ಚಂದ ತೋರ್ತಿದ್ದಿತ್ತು. ಕ್ರಿಸ್ಮಸ್ಸಿಗೆಲ್ಲ ಡೆಕೋರೇಟ್ ಮಾಡಿದ್ರು, ಹಂಗಪ್ಪ ಚಂದ ತೋರ್ತಿದ್ದಿತ್ತು. ಈಗ ರೀಚ್ ಆಯ್ತು ನಾವು. ಜನ ಅಂದರೆ ಜನ ಮಾರ್ರೆ, ಗಾಡಿ ಒಳಗೆ ಹಾಕೋಕ್ಕೂ ಜಾಗ ಇಲ್ಲ, ಅಷ್ಟು ಜನ ಇದ್ದೀರಿ. ಈ ಬಲೂನ್ ಎಲ್ಲ ಕಣ್ಕಂಡು ಮಕ್ಳು ನಮಗೂ ಬಲೂನ್ ತೆಗ್ಸಿ ಕೊಡ್ಕೊಂತೇಳಿ ಹೇಳಿ ಹಠ ಮಾಡ್ತಿದ್ದೀರಿ. ಒಳಗೆ ಹೋಗಿ ಹೊರ್ಗೆ ಬಂದ್ರ ಮೇಲೆ ತಗೊಂಬಂದ್ಕೊಂಡು ಈಗ ಬಂತು. ಈಗ ಕಾರ್ ಪಾರ್ಕ್ ಮಾಡಿ ಒಂದು ಒಳಗೆ ಹೋಗಿ ಎಂತೆಲ್ಲ ಇತ್ತು ಕಾಂಬ, ಇದನ್ನೆಲ್ಲ ಕಾಂಬತ್ತಿ ಸಣ್ದಿಪ್ಪತ್ತಿಗೆ ನಾವೆಲ್ಲ ಆಡ್ತಿದ್ದ ನೆನಪತ್ತು. ಜನ ಕಣಿ ಹ್ಯಾಂಗಿದ್ದು, ಇಲ್ಲಿ ಬುದ್ಧನ ಮೂರ್ತಿ ಎಲ್ಲ ಇಟ್ಟಿರು. ಅದನ್ನು ಕಂಡು ತುಂಬ ಖುಷಿ ಆಯ್ತು ಕಣ್ಕಂಡು. ರೇಟ್ ಎಲ್ಲ ಕಾಂಬ ಹ್ಯಾಂಗೆ ಅಂತೇಳಿ ಹೇಳಿ ಕೇಂಬ ಅಂತೇಳಿ ಹೇಳಿ ಬಂದು ನಿಂತ್ಕಂತ ಕೇಂತಿದ್ದಿತ್ತು ಎಷ್ಟು ಅಂದೇಳಿ ಹೇಳಿ ಎಲ್ಲದ್ರದ್ದು ರೇಟ್ ಅಷ್ಟು ಚಂದ ಇದ್ದಿತ್ತು. ಕಾಂಬಕ್ಕೆ ಖುಷಿ ಆಯ್ತು. ಇಲ್ಲಿ ಕಾಣಿ ಹ್ಯಾಂಗಿತ್ತು ಕಾಣಿ, ಭಾರಿ ಚಂದ ಚಂದ ಇದ್ದಿತ್ತು. ಈಗ ಒಳಗೆ ಹೋಪ ಕಾಣಿ ಒಂದೊಂದೇ ಸ್ಟಾಲ್ ಹತ್ರ ಹೋಪಕ್ಕೂ ಜನ ಇದ್ದೀರಿ. ಮಸ್ತ್ ಕಣಿ ಹ್ಯಾಂಗೆ ಇತ್ತು ಕಣಿ ಕ್ರೌಡ್. ಒಂದೊಂದೇ ಅಂಗಡಿ ಹೋಗಿ ಕಾಣ್ತಿದ್ದಿತ್ತು. ಮಕ್ಕಳೆಲ್ಲ ಮುಂದೆ ಹಾರ, ನಾನು ಮತ್ತು ನನ್ನ ಫ್ರೆಂಡ್ ಹಿಂದಿಂದ ಕೈ ಹಿಡ್ಕೊಂಡು ಇನ್ನೆಲ್ಲಿ ತಪ್ಪಿ ಹೋಗ್ತೇನೋ ಅಂತೇಳಿ ಹೇಳಿ ಅಷ್ಟು ಜನ ಇದ್ದೀರಿ. ತಪ್ಪಿ ಹೋಗ್ತೇನೋ ಅಂತೇಳಿ ಹೇಳಿ ಒಂದೊಂದೇ ಅಂಗಡಿಗೆ ಹೋಗಿ ಎಂತಂತೇಳಿ ಕಣ್ಕಂಡು ಬಪ್ಪ ಅಂತೇಳಿ ಹೇಳಿ ಕಾಣ್ತಿದ್ದಿತ್ತು. ಇದೊಂದು 3D ಆರ್ಟ್ ಭಾರಿ ಚಂದ ಇದ್ದಿತ್ತು. ನಾವು ಅಲ್ಲಿ ಸ್ವಲ್ಪ ಹೊತ್ತು ನಿಂತ್ಕಂತ ಕಾಂತ ಖುಷಿ ಆಯ್ತು. ಮೊಬೈಲಿಂಗೆ ಅಷ್ಟು ಕ್ಲಿಯರ್ ಬರಲೆ, ಆದರೂ ಭಾರಿ ಚಂದ ಇದ್ದಿತ್ತು. ರಿಯಲ್ ಆಗಿ ಕಾಮಕ್ಕೆ ಭಾರಿ ಚಂದ ಇದ್ದಿತ್ತು. ಇಲ್ಲೊಂದು ಮಹಾಭಾರತ ಬುಕ್ ಇತ್ತ ಕಾಂಬ ಅಂದ್ಕೊಂಡು ಹೋಯ್ತು, ಸಿಕ್ಕಲ್ಲೇ ಕಾಂತ ಸುಮಾರು ಹುಡುಕ್ತು ಸಿಕ್ಕಲೆ. ಕಡೆಗೆ ಅಲ್ಲಿಂದ ಮುಂದೆ ಬಂತು. ಇಲ್ಲಿ ಸೀರೆ ಕಣ್ಣಿಗೆ ಬಿತ್ತು. ನಮ್ಮ ಹೆಂಗಸ್ರಿಗೆ ಸೀರೆ ಕಣ್ಣಿಗೆ ಬಿದ್ದರೆ ಹೇಳ್ಕ ರೇಟ್ ಎಷ್ಟು, ಅದೆಷ್ಟು ಇದೆಷ್ಟು ಅಂತೇಳಿ ಕೇಳ್ಕೊಂಡು ಮುಂದೆ ಹೋಯ್ತು. ಇಲ್ಲೊಂದು ವೀಡಿಯೋ ಮಾಡುವ ಅಂದ್ಕೊಂಡು ವೀಡಿಯೋ ಮಾಡ್ತು. ಇಷ್ಟು ಜನ ದೃಶ್ಯಂಗೂ ವೀಡಿಯೋ ಮಾಡುವ ಅಂತೇಳಿ ಅನಿಸ್ತು ನಮ್ಮದು. ಇದು ವುಡ್ ಆರ್ಟ್, ವುಡ್ಡಿಂದ ಮಾಡೋದೆಲ್ಲ ಐಟಮ್ಸ್ ಎಲ್ಲ ಇಟ್ಟಿರಿಲ್ಲ. ಹಾಗೆ ಮುಂದೆ ಬಂತು. ಇದು ಬೆಲ್ಲದಿಂದ ಮಾಡೋದಂದ್ರೆ ಕೆಮ್ಮಕ್ಕೆಲ್ಲ ಒಳ್ಳೆ ಆಯ್ತು. ಶುಂಠಿ ಎಲ್ಲ ಹಾಕಿ ಮಾಡೋದು ಅಂತೇಳಿ ಹೇಳ್ರು. ಹಂಗಪ್ಪ ಕೊಯ್ ನಾವು ತಕಂತ. ಈಗ ಚಳಿ ಅಲ್ದಿ ಹಂಗಪ್ಪ ಕೊಯ್ ಕೆಮ್ಮ ಎಲ್ಲ ಸುರತ್ತಲ್ಲ ಅಂತೇಳಿ ಹೇಳಿ ತಕಂತ, ಒಳ್ಳೆ ಆಗ್ತಲ್ಲ ಅಂತೇಳಿ ಹೇಳಿ ಅಲ್ಲಿಂದ ಸೀದಾ ಮುಂದೆ ಬಂತು. ಇಲ್ಲಿ ಫಿನಾಯಿಲೆಲ್ಲ ಮಾರೋಕೆ ಇಟ್ಟಿದ್ದೀರಿ. ಇದು ಕಣ್ಕಂಡು ನಂಗೆ ತುಂಬ ಖುಷಿ ಆಯ್ತು. ಹಂಗಪ್ಪ ಇಲ್ಲಿ ವೀಡಿಯೋ ಮಾಡೋಕೆ ಬಂತು. ಸ್ಯಾಂಟಾ ಕ್ಲಾಸ್ ಇದು ಸುಮಾರು ಇದ್ದಿತ್ತು. ನಮಗೆ ಇಲ್ಲೊಂದು ಫುಡ್ ಇದು ಟೇಸ್ಟ್ ಮಾಡೋಕೆ ಕೊಟ್ಟರು. ಹಂಗಪ್ಪ ಇಲ್ಲೊಂದು 2 ಪ್ಯಾಕ್ ತಕಂತು ನಾವು. ಕಡೆಗೆ ಉಪ್ಪಿನಕಾಯಿ ಕಾಂಬ ಅಂತೇಳಿ ಹೇಳಿ ಬಂತು. ಎಲ್ಲ ಟೇಸ್ಟ್ ಕಂತು. ಅಲ್ಲಿಂದ ಸೀದಾ ಆರ್ಟ್ ಇದ್ರ ಹತ್ರ ಬಂತು. ಬಟ್ ಅವ್ರದ್ದು ಸ್ಟಾಲ್ ಹಾಕಿರ.
ನಾನು ಇವ್ರದ್ದು ರೆಸಿಪಿ ಎಲ್ಲ ಮಾಡಿದೆ, ಆಲ್ಮೋಸ್ಟ್ ಸುಮಾರು ರೆಸಿಪಿ ಮಾಡಿದ್ದೆ. ನಂಗೆ ಖುಷಿ ಆಯ್ತು ಕಂಡು ಹಂಗಪ್ಪಕ್ಕೆ ಒಂದು ಸೆಲ್ಫಿ ತೆಗುವಂತಾರೆ. ಅಲ್ಲೊಂದು ಫುಡ್ ಎಲ್ಲ ತಕಂತ, ಅಲ್ಲೂ ಮಿಕ್ಸರ್ ಎಲ್ಲ ತಕಂತ, ಕಡೆಗೆ ಅವರೊಟ್ಟಿಗೆ ಒಂದು ಸೆಲ್ಫಿ ತಕೊಂಬಂತೇಳಿ ಹೇಳಿ ಸೆಲ್ಫಿ ತಕಂತ ಅಲ್ಲಿಂದ ಸೀದಾ ಮುಂದೆ ಬಂತು. ಇಲ್ಲೊಂದು ಹೇರ್ ಆಯಿಲ್ ಇದು ಆದಿವಾಸಿ ಹೇರ್ ಆಯಿಲ್ ಇದು ಇದ್ದಿದ್ದು ಅವ್ರದ್ದು ಕೂದಲು ಕಂಡ್ಕೊಂಡು ಖುಷಿ ಆಯ್ತು. ಹಂಗಪ್ಪ ವೀಡಿಯೋ ಮಾಡು ಅಂತೇಳಿ ಹೇಳಿ ಬಂದು ನಿಂತು ವರ್ಷತ್ತಿಗೆ ಅಲ್ಲೊಂದು ಅಣ್ಣ ನಂದು ಹೇರ್ ಇದು ವೀಡಿಯೋ ಮಾಡಿ ಅಂತೇಳಿ ಹೇಳಿ ಹೇರ್ ತೋರಿಸ್ತಿದ್ದೀರ ಕಣಿ. ಎಷ್ಟು ಉದ್ದ ಇತ್ತು ಕಣಿ, ಲಾಂಗ್ ಹೇರ್. ನಮ್ಮ ಕೂದಲಿಗಿಂತ ಅವ್ರ ಕೂದಲು ತುಂಬ ಉದ್ದ ಇತ್ತು. ಅಲ್ಲಿಂದ ಸೀದಾ ಸ್ಟೇಜ್ ಪ್ರೋಗ್ರಾಮ್ ಹತ್ರ ಬಂತು. ಇದನ್ನು ಕಾಂಬತ್ತಿಗೆ ನಮ್ಗೆ ಹೆದರಿಕೆ ಆಯ್ತು, ಇನ್ನು ಕೂಕಂಬದೆಲ್ಲ ಇದನ್ನು ಕಾಂಬತ್ತಿಗೆ ತಲೆ ತಿರ್ಗತ್ತೆ. ನಿಮ್ಮ ಮಕ್ಕಳಿದ್ದ ಡ್ಯಾನ್ಸ್ ಭಾರಿ ಚಂದ ಆಯ್ತು. ಸ್ವಲ್ಪ ಹೊತ್ತು ಡ್ಯಾನ್ಸ್ ಕಾಂಬ ಅಂತೇಳಿ ಹೇಳಿ ಬಂದು ಸ್ಟೇಜ್ ಹತ್ರ ನಿಲ್ತು. ಒಳ್ಳೆ ಮಾಡಿ ಡ್ಯಾನ್ಸ್ ಮಾಡಿರ. ಡ್ಯಾನ್ಸ್ ಮಾಡೋದು ಕಂಡು MC ಕೂಡ ಅಲ್ಲಿ ಡ್ಯಾನ್ಸ್ ಮಾಡ್ತಿದ್ದಿದ್ದ. ಅಷ್ಟು ಒಳ್ಳೆ ಡ್ಯಾನ್ಸ್ ಮಾಡಿರ ಮಕ್ಕಳು. ನಾಳೆಗೆ ಲಾಸ್ಟ್ ಅಂದ್ರೆ ಹಂಗಪ್ಪ ಕೊಯ್ ನಾವು ಇವತ್ತೇ ಹೋಯ್ತು. ಅದು ವೀಕೆಂಡ್ ಅಪ್ಪ ಕೊಯ್ ಮಸ್ತ್ ಜನ ಇದ್ದೀರ. ಕಣಿ ಹ್ಯಾಂಗೆ ಡ್ಯಾನ್ಸ್ ಮಾಡ್ತಿದ್ದೀರಿ ಕಣಿ, ಭಾರಿ ಚಂದ ಐತೆ ಡ್ಯಾನ್ಸ್. ಅಲ್ಲಿಂದ ಸೀದಾ ಹೊರಡ್ತಿದ್ಯ ನಾವು. ಎಷ್ಟು ಹೈಟ್, ಅದು ಕೆಳಗೆ ನಿಂತ್ಕೊಂಡು ಕಾಂಬತ್ತಿಗೆ ನಮಗಿಲ್ಲ ಆತಿಲ್ಲ. ಇನ್ನು ಅದ್ರಾಗೊಂದು ಕೂಕೊಂಡವ್ರ ಗತಿ ಹ್ಯಾಂಗಿರುತ್ತೆ ಅಂತೇಳಿ ಎನ್ಸ್ಕೊಂತತ್ ನಾವು. ಮಕ್ಕಳೆಲ್ಲೋ ಆಡಕ್ಕೆ ಹೋಯ್ರು, ಅದ್ರಂಗೆ ಕೂಕಣಕ್ಕೆ ಇದ್ರಂಗೆ ಕೂಕಣ್ಕಂತಿದ್ದೀರಿ. ಇದೊಂದು ಕಂಡ್ರೆ ನಂಗೆ ಹಾರ್ಟ್ ಅಟ್ಯಾಕೇ ಆಯ್ತು, ಅಷ್ಟು ಇದಿತ್ತು. ಅದ್ರಂಗೆ ಕೂಕೊಂಡವ್ರು ಒಂದು ಬೊಬ್ಬೆ ಹೊಡಿತಿದ್ದೀರ. ನಮಗಿಲ್ಲಿ ಕೆಳಗೆ ನಿಂತ್ಕೊಂಡೇ ಹೆದರಿಕೆ ಆಯ್ತಿತ್ತು. ಕಡೆಗೆ ನನ್ನ ಫ್ರೆಂಡ್ ತಂಗಿಯು ಅಲ್ಲಿ ಜಾಯ್ನಾರು, ಅಲ್ಲೊಂದು ವೀಡಿಯೋ ಮಾಡ್ತು, ಸೆಲ್ಫಿ ಎಲ್ಲ ತೆಗೀತು. ಶಾಲೆ ರಜೆ ಮಾಡ್ಕೊಂಡು ಬಂದದ್ದು. ನಮ್ಮ ಮಕ್ಳು ಇದ್ರಂಗೆ ಕೂಕೊಂಡಿರ್ ಕಣಿ, ಲಾಸ್ಟ್ ಹಂಗೆ ಕೂಕೊಂಡಿರು. ಅವಕ್ಕೆ ಹೆದರಿಕೆ ಇಲ್ಲ, ನಮಗಿಲ್ಲ ಹೆದರಿಕೆ ಆತಿದ್ದಿತ್ತು ಕಂಡ್ಕಂಡು. ಅಲ್ಲಿಂದ ಬಂತು ನಾವು ಈಚೆಗೆ ಫುಡ್ ಸ್ಟಾಲ್ ಹತ್ರ ಬಂತು. ಇಲ್ಲಿ ಕಾಣಿ ಚಿಕನ್ ಇದೆಲ್ಲ ಐಟಮ್ ಎಲ್ಲ ಮಾಡಿ ಅಲ್ಲಿ ಕೊಡ್ತಿದ್ದೀರ. ಬಿಸಿ ಬಿಸಿ ಜಿಲೇಬಿ ಹತ್ತಿತ್ತು. ನಾವು ಸ್ವೀಟ್ ಸ್ವಲ್ಪ ತಿಂಬುದ್ರಂಗೆ ಹಿಂದೆ ಹಂಗಪ್ಪ ಹೋಗಿ ತಗೊಂಡ್ಲೆ. ಈ ಮಗಿನ ಕಂಡು ಖುಷಿ ಆಯ್ತು. ಹಂಗಪ್ಪ ಒಂದು ವೀಡಿಯೋ ಮಾಡ್ತಲ್ಲಿ. ಆಲ್ ಟೈಮ್ ಫೇವ್ರೆಟ್ ಗೋಲಿ ಸೋಡಾ ಇದ್ದಿತ್ತು, ಅದನ್ನ ಕಂಡು ಮುಂದೆ ಬಂತು. ಇವಾಗ ಇನ್ನು ಹೊರಡೋದು ಮನೆಗೆ. ನಾವಿವಾಗ ಮನೆಗೆ ಬಂತು. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೆ. ನೆಕ್ಸ್ಟ್ ಲಾಗ್ ಹಂಗೆ ಸಿಕ್ಕುವ. ಬಾಯ್.